ಇಲ್ಲ, ಮಾತಾಡೋಕ್ಕೂ ಆಗ್ತಾಯಿಲ್ಲ. ಆದರೂ ಇದು ಪೈನಾಪಲ್ ಗಿಡ. ಇದರಲ್ಲಿ ಪೈನಾಪಲ್ ಒಣಗಿಸಿದಾರೆ ನಮ್ಮಮ್ಮ. ಇದು ಒಣಗಿಸಿ ತಿಂದು ಬೀಗ್ರೂಟ ಸ್ವಲ್ಪ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಬಂದು ಗುರುವಾರ. ನಮ್ಮ ಅಕ್ಕನ ಮದುವೆ ಎಲ್ಲ ಮುಗಿಸಿ ಇವತ್ತು ನೀವು ವ್ಲಾಗ್ ಮಾಡ್ತಾಯಿದ್ದೀನಿ. ಮದುವೆ ವ್ಲಾಗ್ ಯಾವುದೂ ಹಾಕೋಕ್ಕಾಗಿಲ್ಲ. ನೋಡೋಣ, ಅರ್ಶಿನದೆಲ್ಲ ವೀಡಿಯೋ ಮಾಡಿದ್ದೀನಿ. ವೀಡಿಯೋಸ್ ವ್ಲಾಗ್ ಹಾಕ್ತೀನಿ. ಇವತ್ತು ನಮ್ಮದು ಅಮ್ಮನ ಮನೆಯಲ್ಲೇ ಇದ್ದೀನಿ ನಾನು. ಬೀಗ್ರೂಟ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಗೆ ಹೋಗೋದು ಅಂತೇಳಿ ಇವತ್ತು ನಮ್ಮದು ಇಲ್ಲೇ ಹತ್ತಿರ ದೇವಸ್ಥಾನದಲ್ಲಿ ದೀಪ ಇದೆ, ಅಲ್ಲಿಗೆ ಹೋಗಬೇಕು. ಇವಾಗ ನಮ್ಮೂರಲ್ಲಿ ಒಬ್ಬರಿಗೆ ಹುಷಾರಿಲ್ಲ, ಅವ್ರನ್ನ ನೋಡಬೇಕು ಅಂತ ಹೊರಟಿದ್ದೀವಿ ನಾನು ನಮ್ಮಮ್ಮ. ಇದು ಬಂದು ನಮ್ಮ ಅಕ್ಕನ ಮದುವೆಯಲ್ಲಿ ಬಾಳೆಹಣ್ಣು ತುಂಬ ಉಳಿದಿತ್ತು, ಅದನ್ನು ಕಟ್ ಮಾಡಿಬಿಟ್ಟು ಬಿಸಿಲಲ್ಲಿ ಒಣಗಿಸಿದ್ದಾರೆ ನಮ್ಮಮ್ಮ. ಇದು ಒಣಗಿಸಿ ತಿನ್ನೋಕ್ಕೂ ತುಂಬ ಚೆನ್ನಾಗುತ್ತೆ. ಹಾಗೆ ಇದು ಹಾಳಾಗೋದಿಲ್ಲ ಒಣಗಿಸಿಟ್ಬಿಟ್ರೆ, ಅದಕ್ಕೆ ಹೆಚ್ಚಿಬಿಟ್ಟು ಇಟ್ಟಿದ್ದಾರೆ ನೋಡಿ. ಇನ್ನು ಬಂದು ನಮ್ಮ ಅಕ್ಕಂದು ಬೀಗ್ರೂಟ ಸ್ವಲ್ಪ ಕಾರ್ತಿಕ ಮಾಸ ಇದೆ ಅಂತ ಲೇಟ್ ಆಗಿದೆ, ಹಾಗಾಗಿ ನಾವು ಚಪ್ರ ಏನೂ ತೆಗೆದಿಲ್ಲ, ಹಾಗೇ ಇದೆ. ತೋರಿಸ್ತೀನಿ ಬನ್ನಿ. ಆದರೆ ಇದೆಲ್ಲ ಸ್ವಲ್ಪ ಒಣಗಿದೆ ನೋಡಿ, ಹಾಗೇ ಇದೆ ಚಪ್ರ ಎಲ್ಲ. ಇನ್ನು ಬೀಗ್ರೂಟ ಎಲ್ಲ ಮುಗಿಸ್ಕೊಬಿಟ್ಟು ಚಪ್ರ ತೆಗಿಯೋದು. ಮದುವೆದು ಜಾಸ್ತಿ ವೀಡಿಯೋಸ್ ಏನೂ ಇಲ್ಲ, ಹಾಗಾಗಿ ನಾನು ಅರಿಶಿನ ಮದುವೆದು ವ್ಲಾಗೆಲ್ಲ ಒಂದರಲ್ಲೇ ಹಾಕ್ತೀನಿ. ಅರಿಶಿನ ಶಾಸ್ತ್ರ ಸ್ವಲ್ಪ ವೀಡಿಯೋಸ್ ಇದ್ದಾವೆ, ಆದರೆ ಮದುವೆದು ಸ್ವಲ್ಪ ಬ್ಯುಸಿ ಇರೋದ್ರಿಂದ ವೀಡಿಯೋಸ್ ಏನೂ ಮಾಡೋಕ್ಕಾಗಿಲ್ಲ. ಅದು ಸ್ವಲ್ಪ ಲೇಟಾಗಿ ಹಾಕ್ತೀನಿ, ಎಡಿಟ್ ಎಲ್ಲ. ಇವಾಗ ಹೊರಟ್ವಿ ನಾನು ನಮ್ಮಮ್ಮ ಪಾಪು. ನಾವು ಹೋಗೋ ದಾರಿಲೇ ಕೋಣನ ಕಟ್ಟಾಕಿದ್ರು ನೋಡಿ. ಕೋಣ ನಮ್ಮನ್ನು ನೋಡ್ಬಿಟ್ಟು ಹೇಗೆ ಓಡುತ್ತೆ ಅಂತ. ಕಟ್ಟಾಕಿದ್ದಾರೆ ಕಣಮ್ಮ. ದಾರಿನೇ ಮುಚ್ಚೋಗಿದೆ ಹುಲ್ಲು ಬಂದಿರೋದ್ರಿಂದ, ಹಾಗಾಗಿ ಹೋಗ್ತಾ ಇದ್ದೀವಿ ನೋಡಿ. ಪಾಪು ಕರ್ಕೊಂಡು ಹೋಗ್ತಿದ್ದಾರಮ್ಮ, ನೋಡಮ್ಮ. ಇದು ಗದ್ದೆ ಮಧ್ಯದಲ್ಲೊಂದು ಮಾವಿನ ಮರ, ಇದು ತುಂಬ ಸ್ವೀಟ್ ಆಗಿರುತ್ತೆ, ಕಾಡು ಮಾವಿನ ಹಣ್ಣಿದು. ಫೈನಲ್ ಆಗಂತೂ ನಾವು ಅವ್ರ ಮನೆ ರೀಚ್ ಆದ್ವಿ. ಇವ್ರಿಗೆ ಹುಷಾರಿಲ್ಲ ನೋಡಿ, ಇಲ್ಲಿ ಕೂತ್ಕೊಂಡಿದ್ದಾರಲ್ಲ ಇವರೇ. ಅವ್ರ ಮನೆಗೆ ಹೋಗಿ ಬಂದ್ವಿ. ಇವಾಗ 5:00 ಆಗಿದೆ. ಇನ್ನು ಮನೆಗೆ ಹೋಗಿ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ದೀಪಕ್ಕೆ ಹೋಗಬೇಕು. ನಮ್ಮ ಮನೆಯವ್ರು ಬರ್ತೀನಿ ಎಂದಿದ್ದಾರೆ, ಹಾಗಾಗಿ ಆಟೋದಲ್ಲಿ ಹೋಗೋದು. ಇವಾಗ ಟೈಮ್ 5 ಆಗಿದೆ. ಇದು ಒಬ್ರದ್ದು ನಮ್ಮ ಊರವ್ರದ್ದೆ, ಹಾಗಾಗಿ ಅಲ್ಲಿ ನೋಡ್ಕೊಬರೋಕ್ಕಂತ ಹೋಗಿದ್ವಿ ನಾನು ನಮ್ಮಮ್ಮ. ಹಾಗೆ ನಮ್ಮ ಅಕ್ಕಂದು ಮದುವೆದು ಉಪ್ಪಿನಕಾಯಿ ಇತ್ತು, ಅದನ್ನು ಕೊಟ್ಬಿಟ್ಟು ಬರೋಣ ಅಂತ ಹೋಗಿದ್ವಿ. ಇವಾಗ ಮೇಲೆ ಹೋಗಬೇಕು ಮನೆಗೆ ಹೋಗ್ಬಿಟ್ಟು ಇವಾಗ 5 ಆಗಿದೆ. ನಾವಿವಾಗ ಆ ಗುಡ್ಡ ಹತ್ಬಿಟ್ಟು ಹೋಗಬೇಕು. ಸ್ವಲ್ಪ ಸುಸ್ತಾಗಿದ್ದೀನಿ, ಅಂದರೆ ಅಲ್ಲಿಂದ ಬಂದು ಸಾಕಾಗೋಯ್ತು. ಅದಕ್ಕೆ ಸ್ವಲ್ಪ ನಿಂತ್ಕೊಂಡೆ. ಅಮ್ಮನವ್ರು ಇಲ್ಲೇ ಬಾವಿ ಹತ್ರ ಹೋಗಿ ಬರ್ತೀನಿ ಅಂತ ಹೋದರು, ಹಾಗಾಗಿ ಪಾಪು ಕರ್ಕೊಂಡು ನಾನು ನಿಂತಿದ್ದೀನಿ. ತೋರಿಸ್ತೀನಿ ನಾವೆಲ್ಲಿ ಹೋಗಬೇಕು ಅಂತ ನೋಡಿ. ಆ ಗುಡ್ಡ ಹತ್ಬಿಟ್ಟು ಮೇಲೆ ಹೋಗಬೇಕು. ಇದು ಬಂದು ನಮ್ಮ ಹಳೆ ಮನೆ ಇತ್ತು, ಹಾಗಾಗಿ ಇವಾಗ ಮೇಲೆ ಅಲ್ಲಿ ಕಟ್ಟಿದ್ದಾರೆ. ಇದು ಪೈನಾಪಲ್ ಗಿಡ. ಇದರಲ್ಲಿ ಪೈನಾಪಲ್ ಆಗುತ್ತೆ ನೋಡಿ, ಅಲ್ಲಿ ತನಕನೂ ಇದೆ. ಇದು ಮಳೆಗಾಲ ಟೈಮಲ್ಲಿ ಆಗಬಹುದು. ನನಗೆ ಆ್ಯಕ್ಚುಲಿ ಮೇಲೆ ಹತ್ತೋಕ್ಕೂ ಆಗ್ತಾಯಿಲ್ಲ, ಮಾತಾಡೋಕ್ಕೂ ಆಗ್ತಾಯಿಲ್ಲ, ಆದರೂ ವ್ಲಾಗ್ ಮಾಡ್ತಾಯಿದ್ದೀನಿ. ಇನ್ನೂ ಮೇಲೆ ಹತ್ತು ಹೋಗಬೇಕು. ಸಖತ್ ಸುಸ್ತಾಗ್ತಾಯಿದೆ, ಯಾಕಂದರೆ ಇದು ಸ್ವಲ್ಪ ಗುಡ್ಡ ಆಗಿರೋದ್ರಿಂದ ಮೇಲೆ ಹತ್ತಕ್ಕಾಗಲ್ಲ. ಅದು ಪಾಪು ಬೇರೆ ಇದ್ದಾಳಲ್ಲ, ಹಾಗಾಗಿ ಅಮ್ಮನವ್ರು ಇಲ್ಲೇ ಬಾವಿ ಹತ್ರ ಹೋಗಿ ಬರ್ತೀನಿ ಅಂತ ಹೋದರು. ಆ ಹೊಂಡದಿಂದ ಇಲ್ಲಿ ತನಕ ಬಂದು ನಿಂತ್ಕೊಂಡಿದ್ದೀನಿ. ಅಮ್ಮ ಅಲ್ಲಿ ಬರ್ತಾ ಇದ್ದಾರೆ ನೋಡಿ.
ಬಂದ್ವಿ ಇವಾಗ ಮನೆಗೆ. ಅಲ್ಲಿಂದ ಬರಬೇಕಾದ್ರೇ ಟೈಮ್ ಆಯಿತು, 5 ಗಂಟೆ ಆಗಿದೆ. ತುಂಬ ಸಖತ್ ಸ್ವೆಟ್ ಆಗಿದ್ದೀನಿ ನೋಡಿ. ಅಲ್ಲಿ ಕೆಳಗಡೆಯಿಂದ ಮೇಲೆ ಹೋಗುವಾಗ ಏನು ಅನಿಸಲ್ಲ, ಮೇಲಿಂದ ಕೆಳಗಡೆ ಬರಬೇಕಾದ್ರೆ ಕೆಳಗಡೆಯಿಂದ ಮೇಲ್ಗಡೆ ಬರಬೇಕಾದ್ರೆ ಸಖತ್ ಸ್ವೆಟ್ ಆಗಿಬಿಟ್ಟೆ. ಯಾಕಂದರೆ ಅದು ಸ್ವಲ್ಪ ನಾವು ದರೆ ಅಂತೀವಿ, ಅಪ್ಪಿದೆ. ಹಾಗೆ ಪಾಪುಗೆ ಹೇಗಿದ್ರು ನಿದ್ದೆ ಬಂದುಬಿಡ್ತು. ಕರ್ಕೊಬರ್ಬೇಕಾದ್ರೆ ಸಾಕಾಗೋಯ್ತು. ಇವಾಗ ಪಾಪು ಮಲ್ಕೊಂಡ್ಳು. ನೆಕ್ಸ್ಟ್ ಇನ್ನು ದೀಪಕ್ಕೆ ಹೋಗುವಾಗ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಾವಿವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ. ಪಾಪುಗೆ 2 ಜುಟ್ಟು ಹಾಕಿದ್ದೀನಿ. ದೇವಸ್ಥಾನದಲ್ಲಿ ಪ್ರಿಪೇರ್ ಮಾಡ್ತಾಯಿದ್ರು ಪೂಜೆಗೆ ಎಲ್ಲ. ಕಂಬ ಎಲ್ಲ ಇಟ್ಟಿದ್ದಾರೆ ನೋಡಿ, ದೀಪ ಎಲ್ಲ. ಅದಿನ್ನು ಹೂವೆಲ್ಲ ಹಾಕಿ ಪೂಜೆ ರೆಡಿ ಮಾಡ್ತಾರೆ. ಪೂಜೆ ಎಲ್ಲ ಆದಮೇಲೆ ದೀಪನ ನಾವು ಹಚ್ಚಬೇಕು. ಪೂಜೆಗೆ ರೆಡಿ ಮಾಡುವಷ್ಟರಲ್ಲಿ ಸ್ವಲ್ಪ ಟೈಮ್ ಆಗುತ್ತೆ ಅಂತ ಹೇಳಿ ಪಟಾಕಿ ಎಲ್ಲ ಹೊಡೆಯೋಕ್ಕೆ ಶುರು ಮಾಡಿದ್ರು. ಶಾರ್ಟ್ಸು ಬಿಡ್ತಾಯಿದ್ರು ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕತ್ಲೆಯಲ್ಲಿ ಅಂತ. ನಾವು ಹೋಗೋಷ್ಟರಲ್ಲಿ ತುಂಬ ಜನ ಬಂದಿದ್ದರು. ನಾವು ಹೋಗುವಾಗ ಸ್ವಲ್ಪ ಲೇಟ್ ಆಗಿತ್ತು. ಯಾಕಂತ ಹೇಳಿದರೆ ನಮ್ಮ ಮನೇಲಿ ಪಾಪು ಹೊರಡಿಸುವಾಗ ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ಮಲೆನಾಡಲ್ಲಿ ಚಳಿ ಇರೋದ್ರಿಂದ ವಾಯ್ಸ್ ಸ್ವಲ್ಪ ಡಿಸ್ಟರ್ಬ್ ಅಂತ ಅನ್ನಿಸ್ತಾ ಇದೆ. ನೋಡಿ, ಎಲ್ಲರೂ ದೀಪ ಹಚ್ಚಿದ್ದಾರೆ. ನಾನು ದೀಪ ಹಚ್ಚೋದು ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ನಾನು ದೀಪ ಹಚ್ಚಿದ್ದೀನಿ. 3 ದೀಪ ಹಚ್ತಾ ಇದ್ದೆ. ಹಾಗಾಗಿ ಇಲ್ಲೊಂದು ದೀಪ ಉಳಿದಿತ್ತು, ಅದನ್ನು ಯಾರೋ ಹಚ್ತಾ ಇದ್ದಾರೆ ನೋಡಿ. ಫೈನಲಾಗಿ ಈ ಥರ ಕಾಣಿಸುತ್ತೆ. ದೀಪ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಕೊಟ್ಟರು. ಪ್ರಸಾದ ತಿನ್ಕೊಂಡು ಮನೆಗೆ ಹೋದ್ವಿ.